ಮೊದಲಿಗೆ ಈ ಬಾಳೆ ಹಗ್ಗವನ್ನು ನೀರಿನಲ್ಲಿ ಒಂದು 15 ನಿಮಿಷ ನೆನೆಸಿ ಇಡಬೇಕು. ಇದು ಫುಲ್ ಮುಳುಗಬೇಕು. ಆ್ಯಕ್ಚುಲಿ ನಾವು ಎಕ್ಸ್ಟ್ರಾ ಎಂತ ಸಹ ಹಾಕಲಿಲ್ಲ. ಮೊನ್ನೆ ಬುಡ ಹಾಕುವಾಗ ಎಂತ ಹಾಕಿದ್ದೇವೆ ಅಷ್ಟೇ. ಅದು ಬಿಟ್ಟರೆ ಒಂದು ಸಲ 5 kg ಹಿಂಡಿ ನೀರು ಕೊಟ್ಟಿದ್ದೇವೆ. ನಮಗಿವತ್ತು ಹೊಂದಟ್ಟೆ ಅಂದರೆ 4 ಚೆಂಡು ಹೂವಾಗಿದೆ. ಬೆಳಿಗ್ಗೆ ಅಷ್ಟು ಕೊಯ್ದು ಸ್ವಲ್ಪ ಹೂ ಉಳಿದಿದೆ ನೋಡಿ. ಈಗ ಸಂಜೆ ಅದನ್ನೆಲ್ಲ ಕೊಯ್ತಾ ಇದ್ದೇವೆ. ಸಂಜೆ ಮಲ್ಲಿಗೆ ಹೂ ನೋಡಲಿಕ್ಕೆ ಚಂದ. ಆ್ಯಕ್ಚುಲಿ ನೋಡಿ ಎಷ್ಟು ದೊಡ್ಡದಿರ್ತದೆ ನೋಡಿ. ಬೇಕಂತ ಬಿಡೋದು ಗಿಡದಲ್ಲಿ, ಮತ್ತು ಸಾಯಂಕಾಲ ಕೊಯ್ಯೋದು. ಇಲ್ಲಪ್ಪ, ನೀವು ಸಹ ಕೊಯ್ತೀರಲ್ಲ, ನಾವೆಲ್ಲ ಒಟ್ಟಿಗೆ ಕೊಯ್ಯೋದಲ್ಲ ಬೆಳಿಗ್ಗೆ. ನಾವು ಗಂಟು ಹಾಕಿದ್ದ ಹಾರ ಖಾಲಿ ಆಗ್ತಾ ಬಂತು. ಮಲ್ಲಿಗೆ ಹಗ್ಗ ಅಂದರೆ ದಾರ ಎಷ್ಟು ಸಾಫ್ಟ್ ಇರ್ತದೆ ಅಷ್ಟು ಬೇಗ ಕಟ್ಟಲಿಕ್ಕೆ ಆಗ್ತದೆ. ನಮಸ್ಕಾರ ಸ್ನೇಹಿತರೆ, ಕರಾವಳಿ ಫ್ರೆಂಡ್ಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಮ್ಮ ವಿಡಿಯೋವನ್ನು ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮಗೆಲ್ಲ ಧನ್ಯವಾದಗಳು. ಹಾಗೆ ಇನ್ನು ಮುಂದೆ ಕೂಡ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾವೀಗಾಗಲೇ ಹಿಂದಿನ ವಿಡಿಯೋದಲ್ಲಿ ಬಾಳೆ ಗಿಡದಿಂದ ಬಾಳೆ ಹಗ್ಗವನ್ನು ಹೇಗೆ ಮಾಡೋದಂತ ಹೇಳಿ ತೋರಿಸಿದ್ವಿ. ಈ ವಿಡಿಯೋದಲ್ಲಿ ಇದರಿಂದ ದಾರವನ್ನು ಹೇಗೆ ಮಾಡೋದಂತ ಹೇಳಿ ತಿಳಿಯೋಣ. ಮೊದಲಿಗೆ ಈ ಬಾಳೆ ಹಗ್ಗವನ್ನು ನೀರಿನಲ್ಲಿ ಒಂದು 15 ನಿಮಿಷ ನೆನೆಸಿ ಇಡಬೇಕು. ಇದು ಫುಲ್ ಮುಳುಗಬೇಕು. ಆ್ಯಕ್ಚುಲಿ ನಿಮಗೆ ದಾರ ಮಾಡಲಿಕ್ಕೆ ಎಷ್ಟು ಹಗ್ಗ ಬೇಕಾಗ್ತದೆ ಅಷ್ಟು ಹಗ್ಗವನ್ನು ಯಾವುದಾದ್ರೂ ಒಂದು ಭಾರದ ವಸ್ತುವಿಗೆ ಹೀಗೆ ಸುತ್ತಿಬಿಟ್ಟು ಅದನ್ನು ಹೀಗೆ ನೀರಿನಲ್ಲಿ ಮುಳುಗಿಸಿಟ್ರೆ ಅದು ಒಳ್ಳೆ ನೆನೀತದೆ. ಮತ್ತು 15 ನಿಮಿಷ ಬಿಟ್ಟು ಅದನ್ನು ದಾರ ಮಾಡು. ನಾವು ಸ್ವಲ್ಪ ಜಾಸ್ತಿ ಹಗ್ಗವನ್ನು ನೆನೆಸಿಟ್ಟಿದ್ದೇವೆ, ಯಾಕಂದರೆ ನಮಗೆ ಈಗ ಹೂ ಜಾಸ್ತಿ ಆಗ್ತಾ ಉಂಟು. ಆ್ಯಕ್ಚುಲಿ ರೇಟ್ ಏನಿಲ್ಲ, ಆದರೆ ಈಗ ಹೂ ತುಂಬ ಆಗ್ತಾ ಉಂಟು. ರೇಟ್ ಅಂದರೆ ಈಗ ತುಂಬ ವೇರಿಯೇಷನ್ ಆಗ್ತಾ ಉಂಟು. ಅಂದರೆ ಈಗ ಒಂದು ದಿವಸ 280, ಒಂದು ದಿವಸ 380, ಹಾಗೆ ಮಿಡ್ಲಲ್ಲಿ ಒಂದೊಂದು ದಿವಸ 1000 ಬಿದ್ದು ಸಹ ಉಂಟು. ಆದ್ದರಿಂದ ಯಾರು ಸಹ ಮಲ್ಲಿಗೆ ಕೃಷಿ ಮಾಡುವವರು ಇವತ್ತು ಇಷ್ಟು ಬೀಳ್ತದೆ ಅಂತ ಪ್ರೆಡಿಕ್ಷನ್ ಅಂದಾಜು ಮಾಡ್ಬೋದು ಅಷ್ಟೇ. ಆದರೆ ಒಂದೊಂದು ಸಲ ಜಾಸ್ತಿ ಬೀಳ್ತದೆ. ಆಗ ಕಮ್ಮಿ ಬಿದ್ದಾಗ ಅಂದರೆ ಮಲ್ಲಿಗೆ ಬೇಡ ಮಾರೆ ಅಂತ ಬಿಡಬಾರ್ದು. ಅದಕ್ಕೆ ಮಾಡುವಂಥ ಆರೈಕೆ, ಎಷ್ಟು ಬೇಕೋ ಅಷ್ಟು ನೀರು ಕೊಡುವಂಥದ್ದು, ಅದೆಲ್ಲ ಪ್ರಕ್ರಿಯೆಯನ್ನು ನಾವು ಕಂಟಿನ್ಯೂಸ್ ಮಾಡ್ತಲೇ ಇರಬೇಕು. ಆಗ ನಮಗೆ ಒಂದಲ್ಲ ಒಂದು ದಿವಸ ಕರೆಕ್ಟಾಗಿ ಪ್ರಾಫಿಟ್ ಸಿಗ್ತದೆ. ನಮಗಿವತ್ತು ಹೊಂದಟ್ಟೆ ಅಂದರೆ 4 ಚೆಂಡು ಹೂವಾಗಿದೆ. ಬೆಳಿಗ್ಗೆ ಅಷ್ಟು ಕೊಯ್ದು ಸ್ವಲ್ಪ ಹೂ ಉಳಿದಿದೆ ನೋಡಿ. ಈಗ ಸಂಜೆ ಅದನ್ನೆಲ್ಲ ಕೊಯ್ತಾ ಇದ್ದೇವೆ. ಯಾಕಂದರೆ ಅದು ಮುಂಚಿನ ದಿನವೇ ಕೊಯ್ದರೆ ಒಳ್ಳೆಯದು. ನೆಕ್ಸ್ಟ್ ಡೇಗೆ ಬಿಟ್ಟರೆ ಅಂದರೆ ನಾಳೆ ಬೆಳಿಗ್ಗೆ ಆದರೆ ಅದು ಅರಳ್ತದೆ. ಮತ್ತು ನಮಗೆ ಮೊಗ್ಗು ಕೊಯ್ಯುವುದಾ ಅರಳು ಕೊಯ್ಯುವುದಾ ಅದು ಫುಲ್ ಕನ್ಫ್ಯೂಸ್ ಆಗ್ತದೆ. ಮತ್ತು ಪುನಃ ಜಾಸ್ತಿ ಉಳಿತದೆ ನೆಕ್ಸ್ಟ್ ಡೇ ಅದು. ಹಾಗಾಗಿ ಸಂಜೆ ಈ ಥರ ಎಲ್ಲ ಕೊಯ್ದು ಮತ್ತು ಕಟ್ಟಿ ದೇವರಿಗೆ ಇಡೋದು. ಮತ್ತು ಇವರು ತಲೆಗೆ ಇಟ್ಕೊಳ್ತಾರೆ, ನಮಗೆ ಲಾಸ್ ಮಾರೆ. ಇವರು ಬೇಕಂತ ಬಿಡೋದು ಗಿಡದಲ್ಲಿ, ಮತ್ತು ಸಾಯಂಕಾಲ ಕೊಯ್ಯೋದು. ಇಲ್ಲಪ್ಪ, ನೀವು ಸಹ ಕೊಯ್ತೀರಲ್ಲ, ನಾವೆಲ್ಲ ಒಟ್ಟಿಗೆ ಕೊಯ್ಯೋದಲ್ಲ ಬೆಳಿಗ್ಗೆ. ನೋಡಿ ಎಷ್ಟು ಗಿಡದಲ್ಲಿ ಹೂ ಹಿಡ್ದಿದೆ ನೋಡಿ. ಅಂದರೆ ಈಗ ನಾವು ಆ್ಯಕ್ಚುಲಿ ಮಲ್ಲಿಗೆ ಬುಡ ಹಾಕಿದ ಮೇಲೆ ಒಂದು ಸಲ ಮಾತ್ರ ಹಿಂಡಿ ನೀರು ಕೊಟ್ಟದ್ದು. ನಾವು ಅದು ಲಾಸ್ಟ್ ವಿಡಿಯೋದಲ್ಲಿ ನಾವು ತೋರಿಸಿದೆವಲ್ಲ. ಅದರ ನಂತರ ಯಾವ ಸಹ ನಾವು ಎಕ್ಸ್ಟ್ರಾ ಹಿಂಡಿ ನೀರಾಗಲಿ ಸ್ಪ್ರೇ ಆಗಲಿ ಯಾವ ಸಹ ಮಾಡಲಿಲ್ಲ ನಾವು ಆ್ಯಕ್ಚುಲಿ. ಆದರೆ ಮೊಗ್ಗು ಚೆಂದ ಹಿಡಿದಿದೆ. ಮೊಗ್ಗು ನೋಡಿ ಹಿಡಿಯುವಾಗ ಸರಿ ಹಿಡಿತದೆ. ಮಿಡ್ಲಲ್ಲಿ ನಮಗೆ ಒಂದು 3 ಅಟ್ಟೆ ಮಲ್ಲಿಗೆ ಆದಮೇಲೆ ಕಂಟಿನ್ಯೂಸ್ ಆಗಿ 2 ಚೆಂಡು ಹೂ ಇರ್ತಾ ಇತ್ತು. 2ರಿಂದ 3 ಚೆಂಡು ಇತ್ತು ಎವರೇಜ್ ಆಗಿ. ಆಮೇಲೆ ಈಗ 4ಕ್ಕೆ ಬಂದಿದೆ. ನಾವು ಎಕ್ಸ್ಟ್ರಾ ಎಂತ ಸಹ ಹಾಕಲಿಲ್ಲ. ಮೊನ್ನೆ ಬುಡ ಹಾಕುವಾಗ ಎಂತ ಹಾಕಿದ್ದೇವೆ ಅಷ್ಟೇ. ಅದು ಬಿಟ್ಟರೆ ಒಂದು ಸಲ 5 kg ಹಿಂಡಿ ನೀರು ಕೊಟ್ಟಿದ್ದೇವೆ 20 ಗಿಡಕ್ಕೆ. ತೆಳುವು ಮಾಡಿ ಕೊಟ್ಟದ್ದು ಅಷ್ಟೇ, ಬೇರೆ ಯಾವುದು ಎಕ್ಸ್ಟ್ರಾ ನಾವು ಹಾಕಲಿಲ್ಲ. ಇನ್ನು ಮಳೆಗಾಲದಲ್ಲಿ ಸ್ವಲ್ಪ ಟ್ರಿಮ್ ಮಾಡಬೇಕಾಗ್ತದೆ ಗಿಡವನ್ನು. ಅದು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇವೆ. ಮತ್ತು ತುಂಬ ಕಮೆಂಟ್ ಬಂದಿದೆ, ನಮಗೆ ಟೈಮ್ ಸಿಗ್ತಾ ಇಲ್ಲ ಅಲ್ಲಿಗೆ ಹೋಗಲಿಕ್ಕೆ. ಅಂದರೆ ನಮಗೆ ಬೆಳಗ್ಗೆ ಎದ್ದು ಮಲ್ಲಿಗೆದ್ದೇ ಆಗ್ತದೆ. ಮಲ್ಲಿಗೆ ಆದಮೇಲೆ ನಮಗೆ ಡ್ಯೂಟಿ ಹೋಗ್ಲಿಕ್ಕೆ ಉಂಟು. ಡ್ಯೂಟಿಗೆ ಹೋಗಿ ಬಂದಮೇಲೆ ಪುನಃ ಮರು ದಿವಸಕ್ಕೆ ಹಗ್ಗ ಮಾಡೋದು ಇದೇ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಡೆಫಿನೆಟ್ಲಿ, ಅಂದರೆ ಇದು ನಾವು 3ನೇ ಸಲ ಹೇಳ್ತಿರೋದು, ಕಮೆಂಟಿಗೆ ಸೊಲ್ಯೂಷನ್ ಕೊಡ್ತೇವೆ ಅಂತ. ನಮ್ಮದು ಸಹ ಒಂದು ಗಿಡ ಹಾಳಾಗಿದೆ ಆ್ಯಕ್ಚುಲಿ. ಅದರ ಬಗ್ಗೆ ಸಹ ನಾವು ನೆಕ್ಸ್ಟ್ ಹೇಳ್ತೇವೆ, ಅದನ್ನು ಹೇಗೆ ಟ್ರೀಟ್ಮೆಂಟ್ ಮಾಡೋದು ಅಂತ. ಇನ್ನು ಮಳೆಗಾಲದಲ್ಲಿ ತುಂಬ ಚಿಗುರುಗಳು ಬರ್ತದೆ, ಗಿಡ ಸ್ವಲ್ಪ ದೊಡ್ಡದಾಗ್ತದೆ. ಸಂಜೆ ಮಲ್ಲಿಗೆ ಹೂ ನೋಡಲಿಕ್ಕೆ ಚಂದ ಆ್ಯಕ್ಚುಲಿ. ನೋಡಿ ಎಷ್ಟು ದೊಡ್ಡದಿರ್ತದೆ ನೋಡಿ. ಮತ್ತೊಂದು ಅಡ್ವಾಂಟೇಜ್ ಅಂತ ಹೇಳಿದರೆ, ಮಲ್ಲಿಗೆ ತೋಟ ಇದ್ದರೆ ಮನೆ ಹತ್ತಿರ ಒಂದು ರೂಮ್ ಫ್ರೆಶ್ನರ್ ಇದ್ದಾಗೆ. ಅದು ಸಾಯಂಕಾಲದ ಹೊತ್ತಿಗೆ ಅರಳ್ತದೆ. ಅರಳುವಾಗ ಒಂದು ಬರುವ ಘಮ ಉಂಟಲ್ಲ, ಅದು ಯಾವ ರೂಮ್ ಫ್ರೆಶ್ನರ್ ಸ್ಪ್ರೇ ಮಾಡಿದ್ದು ಸಹ ಬರೋದಿಲ್ಲ. ನೋಡಿ ಎಷ್ಟು ದೊಡ್ಡದುಂಟು ನೋಡಿ. ಇಲ್ಲಿ ಒಂದು ನೋಡಿ, ಗಿಡದಲ್ಲೇ ಇರುವ ಮೊಗ್ಗು ತೋರಿಸ್ತೇನೆ.
ನೋಡಿ ನಮ್ಮ ಮಲ್ಲಿಗೆ ತೋಟನೊಮ್ಮೆ ಗಮನಿಸಿ, ಇಲ್ಲಿ ನೋಡಿ ಎಷ್ಟು ಹುಲ್ಲು ಉಂಟು ಅಂತ. ಆ್ಯಕ್ಚುಲಿ ಟರ್ಪಲ್ ಹಾಕಿದ್ರಿಂದ ಫುಲ್ ಇದು ಅಟ್ಯಾಕ್ ಆಗಲಿಲ್ಲ. ಟರ್ಪಲ್ ಹಾಕದಿದ್ದರೆ ತೋಟದ ಬದಿಯಲ್ಲಿ ನೋಡಿ ಎಷ್ಟು ಹುಲ್ಲು ಬಂದಿದೆ ಅಂತ. ಇದು ಮಲ್ಲಿಗೆ ತೋಟದ ಒಳಗೆ ಬರದೇ ಇರಲಿಕ್ಕೆ ಕಾರಣ ಅಂತ ಹೇಳಿದರೆ ನಾವು ಟರ್ಪಲ್ ಹಾಕಿದ್ದು. ಇದು ಫುಲ್ಲಾಗಿ ಕವರ್ ಮಾಡಿದರೆ ಇನ್ನೂ ಒಳ್ಳೆಯದು. ನಾವು ಇದ್ದದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕಿದ್ದು. ಅಂದರೆ ಆದಷ್ಟು ಕಮ್ಮಿ ಖರ್ಚಲ್ಲಿ ಹೇಗೆ ಮೇಂಟೈನ್ ಮಾಡೋದು ಅಂತ ನಮ್ಮದೊಂದು ಉದ್ದೇಶ. ಆ್ಯಕ್ಚುಲಿ ಅದರ ಪ್ರಕಾರ ಮಾಡ್ತಾಯಿದ್ದೇವೆ. ಜಾಜಿ ಹೂಸು ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ, ಅದನ್ನಿನ್ನು ಟ್ರಿಮ್ ಮಾಡಬೇಕು. ಅದು ಕರೆಕ್ಟಾಗಿ ಟ್ರಿಮ್ ಮಾಡಲಿಕ್ಕೆ ಉಂಟು, ಅದು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇವೆ. ನೋಡಿ, ಇದು ಇಷ್ಟು ಹೂ ಇವತ್ತು ಉಳ್ದದ್ದು. ಇದರೊಟ್ಟಿಗೆ ಜಾಜಿ ಸಹ ಉಂಟು. ಜಾಜಿ ಮತ್ತು ಮಲ್ಲಿಗೆ ಸೇರಿ ಒಂದು ಮುಷ್ಟಿ ಹೂ ಉಳಿದಿದೆ. ಒಂದು ಮುಷ್ಟಿ ಅಂದರೆ ಒಂದು 200 ಆಗ್ಬೋದಾ? 200 ಆಗ್ಬೋದು. ನೋಡಿ 200 ಹೂ ಲಾಸ್ ನನಗೆ. 200 ಹೂವಿಗೆ ಎಂತ ಮಾರೆ, ಇವತ್ತು ರೇಟ್ ಎಷ್ಟು? ಒಂದು 280 380 ಏನೋ ರೇಟ್. ಅದಕ್ಕೆ ಲಾಸ್ ಅಂತ ಇವರಿಗೆ ನೋಡಿ. ಆ್ಯಕ್ಚುಲಿ ನಮಗೆ ರಜೆ ಇದ್ದರೆ ನಾವೇ ಹೂ ಕೊಯ್ದು ನಾವೇ ಕಟ್ಟೋದು. ಸ್ವಲ್ಪ ಬಾಕಿ ಟೈಮಲ್ಲಿ ನಮಗೆ ಹೆಲ್ಪಿಗೆ ಶಕುಂತಲ ಅಕ್ಕ ಅಂತ ಬರ್ತಾರೆ. ಅವರು ತುಂಬ ಹೂ ಆದಾಗ ಅವರೇ ನಮ್ಮ ಹೂ ಕಟ್ಟೋದು, ನಾವು ಸ್ವಲ್ಪವೇ ಕಟ್ಟೋದು. ಅಂದರೆ ನಮಗೆ ಕೊಯ್ದು ಹೊರಡಲಿಕ್ಕೆ ಸರಿ ಆಗ್ತದೆ. ಆ್ಯಕ್ಚುಲಿ ಅಂತೂ ಮಲ್ಲಿಗೆ ಕೃಷಿ ಮಾಡಬೇಕಾದ್ರೆ ಒಬ್ಬರು ಅಂತೂ ಮಲ್ಲಿಗೆ ತೋಟದಲ್ಲಿ ದಿವಸಕ್ಕೆ 1-2 ಸಲ ಆದರೂ ಬರಲೇಬೇಕಾಗ್ತದೆ. ಅದೊಂದು ಮ್ಯಾಂಡೇಟ್ರಿ. ಮತ್ತು ಹೆಚ್ಚಿನವರಿಗೆ ಡೌಟ್ ಉಂಟು, ಮಲ್ಲಿಗೆ ಗಿಡವನ್ನು ನೆಲದಲ್ಲಿ ನಡುವುದಾ ಅಥವಾ ಗ್ರೋ ಬ್ಯಾಗಲ್ಲಿ ನಡುವುದಾ ಅಂತ. ನೋಡಿ, ಮಲ್ಲಿಗೆ ಗಿಡವನ್ನು ನೆಲದಲ್ಲಿ ನೆಡಲಿಕ್ಕೆ ಅವಕಾಶ ಇದ್ದರೆ ನೆಲದಲ್ಲಿ ನಡುವುದೇ ಉತ್ತಮ. ಯಾಕಂದರೆ ಅದಕ್ಕೆ ಯಾವುದೇ ಮರ ಗಿಡ ಆಗಲಿ ಭೂಮಿಯೇ ಸಿಕ್ಕಿದರೆ ಒಳ್ಳೆಯದು. ಮತ್ತು ನಿಮಗೆ ಅವಕಾಶ ಇಲ್ಲ ಕಟ್ಟಲಿಕ್ಕೆ, ಗಿಡ ನೆಡಲಿಕ್ಕೆ ಜಾಗ ಇಲ್ಲ ಅಂತ ತೋರಿದರೆ ಗ್ರೋ ಬ್ಯಾಗಲ್ಲಿ ನೆಟ್ಟರೆ ಸಹ ಒಳ್ಳೆಯದು. ಆದರೆ ಕೆಲವರು ಜಾಗ ಇದ್ದು ಸಹ ಗ್ರೋ ಬ್ಯಾಗಲ್ಲಿ ನೆಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ನನ್ನ ಅನಿಸಿಕೆ ಪ್ರಕಾರ ನೆಲದಲ್ಲಿ ನೋಡೋದು ಒಳ್ಳೆಯದು. ನೋಡಿ, ಇದು ಮಲ್ಲಿಗೆ ದಾರ. ಈಗ ನಾವು ಸಂಜೆ ಕೊಯ್ದ್ವಲ್ಲ ಹೂ, ಅದನ್ನು ಮೊದಲು ಕಟ್ಟಿ ತೋರಿಸ್ತೇವೆ. ಮತ್ತೆ ದಾರ ಹೇಗೆ ಮಾಡೋದು ಅಂತೇಳಿ ನೋಡುವ. ಅಂದರೆ ಈ ಹೂವನ್ನು ಇಟ್ಟರೆ ಎಂತ ಆಗ್ತದೆ, ಅದು ಅರಳ್ತದೆ. ಅರಳಿದರೆ ಮತ್ತೆ ಅದು ಕಟ್ಟಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮೊದಲು ಕಟ್ಟಿ ಮತ್ತೆ ದಾರ ಮಾಡ್ತೇವೆ. ನಾವು ಈ ಮಲ್ಲಿಗೆ ದಾರವನ್ನು ಎಷ್ಟು ಸಲ ಮಾಡ್ತೇವೆ ವಾರದಲ್ಲಿ? ನಾವು ಒಂದು ವಾರದಲ್ಲಿ 2 ಸಲ ಮಾಡಬೇಕಾಗ್ತದೆ ದಾರದ್ದು ಉಂಡೆಯನ್ನು. ಯಾಕಂತ ಹೇಳಿದರೆ ಹೂ ಜಾಸ್ತಿ ಆದಾಗ ಎಲ್ಲ ಕಟ್ಟಲಿಕ್ಕೆ ಕಮ್ಮಿ ಆಗ್ತದೆ. ಇಲ್ಲದಿದ್ದರೆ ನಮಗೆ, ಅಂದರೆ ಡೈಲಿ ನಾವು ಡ್ಯೂಟಿ ಹೋಗ್ತೇವಲ್ಲ, ಟೈಮ್ ಇರೋದಿಲ್ಲ. ಹಾಗೆ ಟೈಮ್ ಇದ್ದಾಗ ನಾವು ತುಂಬ ಮಾಡಿಡ್ತೇವೆ. ದಾರದ್ದು ಉಂಡೆ ಮಾಡುವಾಗ ಒಂದು 4-5 ಉಂಡೆ ಹಾಗೆ ಮಾಡಿಡ್ತೇವೆ ನಾವು. ಒಂದು ಉಂಡೆಯಲ್ಲಿ ಎಷ್ಟು ಚೆಂಡು ಕಟ್ಟಲಿಕ್ಕೆ ಆಗ್ತದೆ ಸಾಧಾರಣ? ಅದೊಂದು 4-5 ಚೆಂಡು ಕಟ್ಟಲಿಕ್ಕೆ ಆಗ್ತದೆ, ದೊಡ್ಡ ಉಂಡೆ ಮಾಡಿದರೆ. ಈಗ ಕಟ್ಟುದು ಹೇಗೆ ಅಂತ ತೋರಿಸಿ ಆಯಿತಾ? ನೋಡಿ, ನಾನಿಷ್ಟು ಕಟ್ಟಿ ಆಯಿತು. ಒಂದು ಹೂ ಮೇಲೆ ಇಡೋದು, ಒಂದು ಹೂ ಕೆಳಗೆ ಇಡೋದು, ಮತ್ತು ಹೀಗೆ ಒಂದು ಸುತ್ತ ಹಾಕೋದು, ಮತ್ತು ಹೀಗೆ ಹಿಡಿದು ಹೀಗೆ ಅದಕ್ಕೆ ಗಂಟು ಹಾಕೋದು. ಇನ್ನೊಮ್ಮೆ ತೋರಿಸಿ. ಒಂದು ಹೂ ಮೇಲೆ, ಒಂದು ಹೂ ಕೆಳಗೆ ಇಡುವಾಗ ಸ್ವಲ್ಪ ದೂರ ಇಟ್ಟರು ಆಗ್ತದೆ. ಅದು ಹೀಗೆ ಸುತ್ತ ಹಾಕ್ತೇವಲ್ಲ, ಆಮೇಲೆ ಅದನ್ನು ಹೀಗೆ ಹತ್ತಿರಕ್ಕೆ ತರಬೇಕು. ಮತ್ತು ಅದಕ್ಕೆ ಹೀಗೆ ಮಾಡಿ ಗಂಟು ಹಾಕೋದು. ಆ್ಯಕ್ಚುಲಿ ಮಲ್ಲಿಗೆ ಕಟ್ಟೋದು ತುಂಬ ಈಸಿ. ಬೇರೆ ಹೂಗಳೆಲ್ಲ ಕಟ್ತಾ ಇದ್ದರೆ ಅಂಥವರಿಗೆ ಆರಾಮ್ಸೆ ಕಟ್ಟಲಿಕ್ಕೆ ಆಗ್ತದೆ, ಏನು ಕಷ್ಟ ಆಗೋದಿಲ್ಲ. ಈಗ ಜಾಜಿ ಮತ್ತು ಮಲ್ಲಿಗೆ ಒಟ್ಟಿಗೆ ಕಟ್ಟೋದಲ್ಲ ಈಗ? ಹೌದು, ನಾವು ಮಿಕ್ಸ್ ಮಾಡಿ ಕಟ್ತಾ ಇದ್ದೇವೆ ಇವತ್ತು. ಇಲ್ಲದಿದ್ದರೆ ಬರೀ ಮಲ್ಲಿಗೆ ಮಾತ್ರ ಸಹ ಕಟ್ಬೋದು. ಅದು ಎರಡು ಒಂದೇ ಲೆಕ್ಕ, ಚೇಂಜಸ್ ಇಲ್ಲ. ಆದರೆ ಅಂಗಡಿ ಕೊಡುವಾಗ ಮಲ್ಲಿಗೆ ಬೇರೆ, ಜಾಜಿ ಬೇರೆ ಕೊಡುವಾಗ ಬೇರೆ ಬೇರೆ ಕೊಡಬೇಕು. ಇದು ಸಂಜೆ ಉಳಿದ ಹೂ ಅಲ್ವಾ, ಮನೆಗೆ ಅಂತ ಹೇಳಿ ಹಾಗೆ ಒಟ್ಟಿಗೆ ಮಿಕ್ಸ್ ಮಾಡಿ ಕಟ್ತಾ ಇದ್ದೇವೆ ನಾವು. ಸಾಯಂಕಾಲದ್ದು ಹೂ ಕಟ್ಟಿ ಆಯಿತು, ಇನ್ನು ದಾರ ಮಾಡೋದು. ಎಷ್ಟು ಉಂಟು ಈಗ ಹೂ ಇದರಲ್ಲಿ? 1 ಗೇಣು, 2 ಗೇಣು ಅಂದರೆ 200 ಹೂ ಉಂಟು. 200 ಸ್ವಲ್ಪ ಜಾಸ್ತಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಹೇಳಿದ್ವಿ ಒಂದು ಚೆಂಡಲ್ಲಿ ಎಷ್ಟು ಹೂ ಇರ್ತದೆ ಅಂತ. ಆದರೆ ಸಹ ಕೆಲವರೆಲ್ಲ ಕಮೆಂಟ್ ಮಾಡಿ ಕೇಳಿದರು, ಒಂದು ಚೆಂಡು ಅಂದರೆ ಎಷ್ಟು ಹೂ ಇರ್ತದೆ ಅದರಲ್ಲಿ, ಅಥವಾ ಒಂದು ಅಟ್ಟೆಗೆ ಎಷ್ಟು ಹೂ ಆಗ್ತದೆ ಅಂತ ಹೇಳಿ. ಒಂದು ಸುತ್ತ ಅಂತ ಹೇಳಿದರೆ 1 ಗೇಣು ಇಡಬೇಕು. ಹೀಗೆ ಈ 1 ಗೇಣದ್ದು 6 ಸುತ್ತಾದರೆ 1 ಚೆಂಡು ಆಗ್ತದೆ. ಅದೇ ಥರದ್ದು 4 ಚೆಂಡು ಇಟ್ಟರೆ 1 ಅಟ್ಟೆ ಹೂ ಆಗ್ತದೆ. ಒಂದು ಚೆಂಡಲ್ಲಿ ಎವರೇಜ್ ಆಗಿ ಎಷ್ಟು ಹೂ ಇರ್ತದೆ? 750. 750. ಒಂದು ಅಟ್ಟೆ ಹೇಳಿದರೆ 3000 ಹೂ ಇದ್ದರೆ ಒಂದು ಅಟ್ಟೆ ಹೂ ಆಯಿತು ಅಂತ ಲೆಕ್ಕ. ಈಗ ಕೆಲವರು ಅಂದರೆ ಈಗ ಬಿಡಿ ಹೂ ತಗೊಳ್ಳೋರು ಇರ್ತಾರೆ, ಅವರಿಗೆ 750 ಬಿಡಿ ಹೂ ಕೊಟ್ಟರೆ ಒಂದು ಚೆಂಡು ಅಂತ ಲೆಕ್ಕ. ಇದು ಆ್ಯಕ್ಚುಲಿ ಇದು ಕಟ್ಟೆಯಲ್ಲೇ ಹೇಳಿದ್ದು. ಅಂದರೆ ಒಂದು ಚೆಂಡಲ್ಲಿ ಎಷ್ಟು ಹೂ ಅಂದರೆ 750 ಹೂ ಇರಬೇಕಂತೆ ಒಂದು ಚೆಂಡಲ್ಲಿ.
15 ನಿಮಿಷ ನೆನೆಸಿ ಆದಮೇಲೆ ನೆನೆಸಿಟ್ಟ ಹಗ್ಗವನ್ನು ಈ ಥರ ನಾವು ಒಂದು ಹಗ್ಗದ ಮೇಲೆ ಹಾಕಿ ಬಿಡಬೇಕು. ಅಂದರೆ ಅದರ ನೀರೆಲ್ಲ ಇಳಿದು ಹೋಗಬೇಕು. ಅಷ್ಟು ತನಕ ಅದನ್ನು ಬಿಡಬೇಕು. ಮತ್ತೆ ನಾವು ದಾರವನ್ನು ಮಾಡೋದು. ನೋಡಿ, ಅದನ್ನು ಬಾಳೆ ಹಗ್ಗದ್ದು ನಮಗೆ ಎಷ್ಟು ದಪ್ಪ ಬೇಕು ಅಷ್ಟೇ ತೆಗಿಬೇಕು. ನೋಡಿ, ಇಷ್ಟು ಅಗಲದ್ದು ನೂಲು ಸಾಕಾಗ್ತದೆ. ಹೀಗೆ ಬಿಡಿಸ್ಬೇಕು. ಬಿಡಿಸಿ ಹೀಗೆ ಒಂದರ ಮೇಲೆ ಒಂದು ಹಾಕ್ತಾ ಬರಬೇಕು. ಅದು ಸಿಕ್ಕಾಗಬಾರ್ದು, ಅಂದರೆ ನೆಕ್ಸ್ಟ್ ತೆಗೆಯುವಾಗ ಈಸಿ ಆಗ್ತದೆ ನಮಗೆ. ಹೀಗೆ ತೆಗೆಯುವಾಗ ದಪ್ಪ ಬಂದರೆ ಅದರದ್ದು ಬ್ಯಾಕ್ ಸೈಡಿದ್ದು ದಪ್ಪದ ನೂಲು ತೆಗಿಬೇಕು. ಅದರದ್ದು ಬೆರಿ ಬಲ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಾವು ಬೆರಿ ಬಲ್ಲನ್ನು ನಾವು ಇದರದ್ದು ತೆಗೆದಿದ್ದೇವೆ, ಅಂದರೆ ಇದರ ಬ್ಯಾಕ್ ಸೈಡಿದ್ದು ಬೇರೆ ಬಲ್ ತೆಗೆದಿದ್ದೇವೆ. ಇದು ಆ್ಯಕ್ಚುಲಿ ಇದರದ್ದು ಬ್ಯಾಕ್ ಸೈಡಲ್ಲಿ ಇರ್ತದೆ. ಹೀಗೆ ಅದನ್ನು ಹೀಗೆ ಸೂಜಿ ಹಾಕಿ ಜಾರಿಸೋದು. ಅದು ತೆಗೆದ್ರೆ ಹಗ್ಗ ಒಳ್ಳೆ ಸಾಫ್ಟ್ ಬರ್ತದಲ್ಲ? ಹೌದು, ಮಲ್ಲಿಗೆ ಕಟ್ಟಲಿಕ್ಕೆಲ್ಲ ಈಸಿ ಆಗ್ತದೆ. ಮತ್ತು ಮಲ್ಲಿಗೆ ಹಗ್ಗ ಅಂದರೆ ದಾರ ಎಷ್ಟು ಸಾಫ್ಟ್ ಇರ್ತದೆ ಅಷ್ಟು ಬೇಗ ಕಟ್ಟಲಿಕ್ಕೆ ಆಗ್ತದೆ. ಮತ್ತು ಹೀಗೆ ವೈಟ್ ಇರಬೇಕು, ಬಿಳಿ ಇರಬೇಕು ದಾರ. ಎಲ್ಲಿದ್ರೆ ಅದು ಮಲ್ಲಿಗೆ ಚೆಂಡು ಕಟ್ಟುವವರಿಗೂ ಚೆಂದ ಕಾಣೋದಿಲ್ಲ, ತಗೊಳ್ಳುವವರಿಗೂ ಒಂಥರ ಇರ್ತದೆ ಕಪ್ಪು ಕಪ್ಪಿದ್ರೆ. ಆದಷ್ಟು ಬಿಳಿ ಹಗ್ಗವನ್ನು ದಾರದಲ್ಲಿಯೇ ಕಟ್ಟಬೇಕು ಮಲ್ಲಿಗೆ ಹೂವನ್ನು. ಹೀಗೆ ಮಲ್ಲಿಗೆ ದಾರ ಮಾಡ್ತೇವಲ್ಲ, ಇದು ಆ್ಯಕ್ಚುಲಿ ವೈಟ್ ಇರಬೇಕು. ಮಲ್ಲಿಗೆ ಕಟ್ಟುವಾಗ ಮಲ್ಲಿಗೆದು ದಾರ ಕಪ್ಪಿದ್ರೆ ಮಲ್ಲಿಗೆ ಚೆಂಡು ಚೆಂದ ಕಾಣೋದಿಲ್ಲ, ತಗೊಳ್ಳೋರಿಗೆ ಸಹ ನಮಗೆ ಕೊಡುವವರಿಗೆ ಸಹ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಅದಕ್ಕೆ ಆದಷ್ಟು ಶುಭ್ರವಾದ ಅಂದರೆ ಬಿಳಿ ಇರುವಂತಹ ಮಲ್ಲಿಗೆ ಕಟ್ಟಲಿಕ್ಕೆ ಬಾಳೆದು ದಾರ ಮಾಡಬೇಕು. ಅದು ಅಂದರೆ ನಾವು ಒಣಗಿಸೋದ್ರಲ್ಲಿ ಮತ್ತು ಹಗ್ಗ ಮಾಡೋದ್ರಲ್ಲಿ ಇರುವಂಥದ್ದು. ಅದು ಪ್ರೊಸೆಸ್ ಕರೆಕ್ಟ್ ಮಾಡಿದರೆ ಇದೇ ರೀತಿ ವೈಟಲ್ಲಿ ಬರ್ತದೆ. ಮಲ್ಲಿಗೆದು ವಿಶೇಷ ಅಂತ ಹೇಳಿದರೆ, ಈಗ ಮಲ್ಲಿಗೆ ಹೂವನ್ನು ನಾವು ಕಟ್ಟೋದು ಬಾಳೆದು ದಾರದಲ್ಲಿ, ಹಗ್ಗದಲ್ಲಿ. ಅದನ್ನು ಪ್ಯಾಕ್ ಮಾಡಿ ಕೊಡೋದು ಕಟ್ಟೆಯಲ್ಲಿ ಸಹ ಬಾಳೆ ಎಲೆಯಲ್ಲಿ. ಅಂದರೆ ಅಂತೂ ಅದು ಬಾಳೆಯದ್ದು ಒಂದು ಎಲ್ಲ ಪ್ರಾಡಕ್ಟ್, ಅಂದರೆ ಬಾಳೆ ಎಲೆ, ಬಾಳೆ ಹಗ್ಗ, ಬಾಳೆ ದಾರ ಅದರಲ್ಲೇ ಕಟ್ಟಿ ದೇವರ ಹತ್ತಿರ ಹೋಗ್ತದೆ. ಅದೇ ವಿಶೇಷ, ಶಂಕರಪುರ ಮಲ್ಲಿಗೆ ವಿಶೇಷ ಅದೇ. ಈಗ ಮೊನ್ನೆ ಪುನಃ ಬಂತು ಕಟೀಲಿದ್ದು ಒಂದು ಅನೌನ್ಸ್ಮೆಂಟಲ್ಲಿ. ಅಂದರೆ ಹೀಗೆ ನೂಲಲ್ಲಿ ಕಟ್ಟಿದ ಹೂ ಬೇಡ, ಬಾಳೆ ದಾರದಲ್ಲಿ ಕಟ್ಟಿದ ಹೂವನ್ನೇ ನಮಗೆ ನಾವು ತಗೊಳ್ಳೋದು, ಹಾಗೆಲ್ಲ ಬಂದಿದೆ. ಆದ್ದರಿಂದ ನಾವು ಆದಷ್ಟು ಈ ಬೆಳೆಯನ್ನು ಬೆಳೆದರೆ ಅದಕ್ಕೆ ಮಾರ್ಕೆಟ್ ಉಂಟು. ಆದ್ದರಿಂದ ಮಲ್ಲಿಗೆ ಬೆಳೆ ಬೆಸ್ಟ್ ಅಂತ ಹೇಳ್ತೇವೆ ಜಾಸ್ತಿ ಅನ್ನೋದು. ಮಲ್ಲಿಗೆ ಸಹ ಒಳ್ಳೆಯದೇ, ಪ್ಲಸ್ ಬಾಳೆ ಇದ್ದರೆ ಇನ್ನೂ ಒಳ್ಳೆಯದು. ಮಲ್ಲಿಗೆ ಬಾಳೆ ಒಳ್ಳೆಯದಾಗ್ತದೆ ಅಲ್ವಾ? ಬಾಳೆ ಗಿಡ ಇದ್ದರೆ ಬಾಳೆ ಹಗ್ಗ ಮಾಡಲಿಕ್ಕೆ ಆಗ್ತದೆ. ಹಗ್ಗ ಎಲ್ಲ ಬಿಡಿಸಿ ಆದಮೇಲೆ ಅದನ್ನು ಹೀಗೆ ಒಂದರ ತುದಿಯನ್ನು ಇನ್ನೊಂದರ ತುದಿಗೆ ಹೀಗೆ ಇಟ್ಕೊಂಡು ಅದನ್ನು ಜಾಯಿಂಟ್ ಮಾಡ್ತಾ ಹೋಗಬೇಕು. ಆಗ ನಮಗೆ ಒಂದು ಲಾಂಗ್ ದಾರ ಸಿಗ್ತದೆ. ಅದರಲ್ಲಿ ನಾವು ಮತ್ತೆ ಮಲ್ಲಿಗೆ ಕಟ್ಟೋದು. ನೋಡಿ, ಈ ಥರ ಎರಡು ಹಗ್ಗವನ್ನು ಹೀಗೆ ಇಟ್ಕೊಂಡು ಹೀಗೆ ಕ್ರಾಸಲ್ಲಿ ಇಟ್ಟು ಅದನ್ನು ಕೆಳಗೆ ಮಾಡಿ ಹೀಗೆ ಗಂಟು ಹಾಕೋದು. ಮತ್ತು ಉಳಿದ ದಾರವನ್ನು ಕತ್ತರಿಸಬೇಕು, ಇಲ್ಲದಿದ್ದರೆ ಹೂ ಕಟ್ಟುವಾಗ ಕಷ್ಟ ಆಗ್ತದೆ. ಈ ಥರ ಕಟ್ ಮಾಡಬೇಕು. ಎರಡು ಸೈಡಲ್ಲಿ ಸಹ ದಾರ ಇರ್ತದೆ, ಎರಡು ಸೈಡದ್ದು ಕಟ್ ಮಾಡಬೇಕು. ನೋಡಿ, ಇನ್ನೊಮ್ಮೆ ತೋರಿಸ್ತೇವೆ. ಎರಡು ದಾರವನ್ನು ತಗೊಂಡು ಅದರ ತುದಿಯನ್ನು ಹೀಗೆ ಇಟ್ಕೊಂಡು ಅದನ್ನು ಹೀಗೆ ಇಡಬೇಕು. ಕ್ರಾಸಲ್ಲಿಟ್ಟು ಒಂದು ದಾರವನ್ನು ಕೆಳಗೆ ಮಾಡಿ ಮಿಡ್ಲಲ್ಲಿ ಒಂದು ಬೆರಳಿಟ್ಟು ಹೀಗೆ ಗಂಟು ಹಾಕೋದು. ಗಂಟು ಹಾಕಿ ಆದಮೇಲೆ ಅದನ್ನು ಫುಲ್ ಟೈಟ್ ಮಾಡಬೇಕು. ಆಮೇಲೆ ಅದರ ಉಳಿದ ಹಗ್ಗವನ್ನು ಕಟ್ ಮಾಡಬೇಕು. ನೋಡಿ, ಗಂಟು ಎಷ್ಟು ಸಣ್ಣ ಗಂಟು ಬಂದಿದೆ ನೋಡಿ. ಈ ಥರ ಇರಬೇಕು. ಆಗ ಮಲ್ಲಿಗೆ ಕಟ್ಟಲಿಕ್ಕೆ ತುಂಬ ಈಸಿ ಆಗ್ತದೆ. ಇಲ್ಲದಿದ್ದರೆ ಗಂಟು ತುಂಬ ದೊಡ್ಡದಿದ್ದರೆ ಅದೇ ಒಂದು ಕಿರಿಕಿರಿ ಆಗ್ತದೆ, ಅಂದರೆ ಹೂ ಕಟ್ಟಾಗೋದು ಆ ಥರದ್ದೆಲ್ಲ ಸಮಸ್ಯೆ ಆಗ್ತದೆ. ಅದಕ್ಕೆ ಆದಷ್ಟು ಸಣ್ಣ ಗಂಟನ್ನು ಹಾಕಬೇಕು. ಗಂಟು ಹಾಕಿ ಆದಮೇಲೆ ಅದನ್ನು ಈ ಥರ ನಾವು ಕೆಳಗಡೆ ರೋಲ್ ಮಾಡ್ತಾ ಹೋಗಬೇಕು. ಕೆಳಗಡೆ ಹೀಗೆ ಹಾಕ್ತಾ ಹೋಗಬೇಕು. ನಂತರ ಸುಂದಿ ಉಂಡೆ ಮಾಡೋದಲ್ಲ. ಸರಿ. ಈಗ ದಾರಗಳನ್ನೆಲ್ಲ ಗಂಟು ಹಾಕಿ ಆದ ನಂತರ ಕೊನೆಯ ದಾರವನ್ನು ಹೀಗೆ ಅದರ ಲಾಸ್ಟ್ ತುದಿಯನ್ನು ಹೀಗೆ ಹಿಡ್ಕೊಂಡು ಮೊದಲು ಹೀಗೆ 4 ಬೆರಳಿಗೆ ಹೀಗೆ ಸುತ್ತಾ ಹೋಗೋದು.
ನಿಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ತನಕ ಈ ಥರ ಸುತ್ತ ರೋಲ್ ಮಾಡ್ತಾ ಹೋಗಬೇಕು ಕೈಗೆ. ಅಗಲ ಬೇಕಿದ್ರೆ ಅಗಲ, ನಿಮ್ಗೆ ಇಷ್ಟು ಅಗಲ ಬೇಡ ಅಂತ ಹೇಳಿದರೆ ಸ್ವಲ್ಪ ಸಪರಸ ಮಾಡ್ಬೋದು, ಅದು ನಿಮ್ಮ ಇಷ್ಟ, ಯಾವ ಥರ ಬೇಕು ಆ ಥರ. ನಮ್ಮ ಬೆಕ್ಕುಗಳು ಗಲಾಟೆ ಮಾಡ್ತಾ ಉಂಟು, ಭಾರ್ಗವ ಓಡಿಸ್ತಾ ಇದ್ದಾನೆ ಬೆಕ್ಕುಗಳನ್ನು. ಜಾದಂದು ಟಿಂಕು ಐಕ ಲೈಟ್ ಹೊಟ್ಟದ ನೋಡಿ ಎಷ್ಟು ದಪ್ಪ ಬೇಕೋ ಅಷ್ಟು ಆದಮೇಲೆ ಮತ್ತು ನಾವೀಗ ಇಷ್ಟು ದಪ್ಪ ಮಾಡ್ಕೊಂಡಿದ್ದೇವೆ, ಇದನ್ನೀಗ ಈ ಥರ ಹಿಡ್ಕೊಂಡು ನಾವು ಅದನ್ನು ಈ ಥರ ಸುತ್ತ ಬರಬೇಕು, ಅಂದರೆ ಕ್ರಾಸ್ ಎಸ್ ಟೈಪ್ 8 ಬರೆದ ಹಾಗೆ, ನಂಬರ್ 8 ಬರೆದ ಹಾಗೆ ಹೀಗೆ ಸುತ್ತಾ ಬರಬೇಕು. ಸ್ಟಾರ್ಟಿಂಗಲ್ಲಿ ನಿಮಗೆ ಸರಿ ಅಂತ ಕಾಣೋದಿದ್ರೆ ಅದು ಮತ್ತೆ ಸರಿ ಆಗ್ತದೆ, ಸ್ಟಾರ್ಟಿಂಗಲ್ಲಿ ಆಚೆ ಅಂತ ಅನಿಸ್ಬೋದು. ಸೊ ಅಂದರೆ ಫಸ್ಟ್ ಟೈಮ್ ಮಾಡೋದಾದರೆ ಮತ್ತೆ ಕರೆಕ್ಟ್ ಆಗ್ತಾ ಹೋಗ್ತದೆ. ನೋಡಿ ಇದೇ ಥರ ಸುತ್ತುತ್ತಾ ಬಂದರೆ ಆಯಿತು. ತುಂಬ ಈಸಿ, ಏನು ಕಷ್ಟ ಇಲ್ಲ, ಯಾರು ಸಹ ಮಾಡ್ಬೋದು ಇದನ್ನು. ನೋಡಿ ಇದೇ ಥರ ಮಾಡ್ತಾ ಹೋದರೆ ಇನ್ನು ಉಂಡೆ ದೊಡ್ಡದಾಗ್ತಾ ಹೋಗ್ತದೆ. ಈಗ ಮಲ್ಲಿಗೆ ಹೂ ಇಲ್ಲದವರು ಖಾಲಿ ಹಗ್ಗ ಮಾಡಿ ಕೊಟ್ಟು ಸಹ ಹಣ ಮಾಡ್ಬೋದಲ್ಲ? ಬೇಕಾದಷ್ಟು ಒಳ್ಳೆ ಡಿಮ್ಯಾಂಡ್ ಉಂಟು ಈಗ ಬಾಳೆ ಹಗ್ಗಕ್ಕೆ. ಯಾಕಂದರೆ ಈಗ ಎಲ್ಲ ದೇವಸ್ಥಾನದಲ್ಲಿ ಸಹ ಕೇಳೋದು ಬಾಳೆ ನಾರಿನಲ್ಲಿ ಕಟ್ಟಿದ ಹೂ ಇದ್ದರೆ ಮಾತ್ರ ಒಳ್ಳೆಯದು, ಅದೇ ಒಳ್ಳೆಯದು ಅಂತ. ಮತ್ತು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗೋದು. ಎಷ್ಟು ನಾವು ಗಂಟು ಹಾಕಿರ್ತೇವೆ ನೋಡಿ ದಾರ, ಅದೆಲ್ಲ ಮುಗಿಯೋ ತನಕ ಇದೇ ಥರ ಸುತ್ತಾ ಹೋಗೋದು. ಇದು ಹೀಗೆ ರೋಲ್ ಮಾಡ್ತಾ ಹೋಗುವಾಗ 8 ಟೈಪ್, 8 ನಂಬರ್ ನಾವು 8 ಹೇಗೆ ಬರಿತೇವೆ ನೋಡಿ ಅದೇ ಟೈಪ್ ಕೈ ತಿರುಗಿಸ್ಬೇಕು, ಆಗ ಅದು ಒಳ್ಳೆ ರೋಲ್ ಆಗ್ತದೆ. ಅಂದರೆ ಹೂ ಕಟ್ಟುವಾಗ ನಮಗೆ ಸ್ವಲ್ಪ ಈಸಿ ಆಗ್ತದೆ. ನೋಡಿ ಮೇಲೆ ಕೆಳಗೆ ಎಸ್ ಬರೆದ ಟೈಪಲ್ಲಿ ಬರ್ತದೆ. ನಾವು ಗಂಟು ಹಾಕಿದ್ದ ದಾರ ಖಾಲಿ ಆಗ್ತಾ ಬಂತು, ಈ ಥರ ರೋಲ್ ಮಾಡಿ ಆಗುವಾಗ. ಇದೀಗ ಒಂದು ಉಂಡೆ ಆಯ್ತಲ್ಲ, ಇದರಲ್ಲಿ ಎಷ್ಟು ಕಟ್ಲಿಕ್ಕೆ ಆಗ್ತದೆ ಮಲ್ಲಿಗೆ? ಇದರಲ್ಲಿ ಒಂದು 5 ರಿಂದ 6 ಚೆಂಡು ಆಗ್ತದೆ. 6 ಚೆಂಡು ಆಗ್ತದೆ. ಅದರಿಂದ ಲಾಸ್ಟಿಗೆ ಎಲ್ಲ ಆದಮೇಲೆ ಈ ಥರ ಒಂದು ರೋಲ್ ಮಾಡಿ ಅದನ್ನು ಏನು ರೋಲ್ ಮಾಡಿರ್ತೇವೆ ನೋಡಿ ಅದರೊಳಗೆ ಈ ಹಗ್ಗವನ್ನು ಹಾಕಿ ಹೀಗೆ ಎಳೆಯೋದು, ಅಲ್ಲಿಗೆ ಇದು ಸೇಫ್, ಇನ್ನದು ಬಿಚ್ಚೋದಿಲ್ಲ. ಓಕೆ, ಎಲ್ಲ ಆಗುವಾಗ ಇಷ್ಟು ದೊಡ್ಡ ಉಂಡೆ ಆಯಿತು. ಸೊ ಇದಾಗಿತ್ತು ಇವತ್ತಿನ ನಮ್ಮ ಮಲ್ಲಿಗೆ ಹಗ್ಗದಿಂದ ದಾರ ಹೇಗೆ ಮಾಡೋದು ಅಂತ ಹೇಳುವ ಒಂದು ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋವನ್ನು ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಹೈಪ್ ಮಾಡಿ, ವಿಡಿಯೋಗೆ ಹೈಪ್ ಕೊಡಿ ಆಯಿತಾ?